वेट ಲೆಕ್ಕ ಅಲ್ಲಿ ಮರ್ಜ್ ಮಾಡಿದೀರಾ, सेपरेट सेपरेट सेग्रीगेट ಮಾಡ್ಬಿಟ್ಟಿದ್ದೀರಾ. ओके दो अभी वेट के हिसाब से सेग्रीगेट करको ये सेपरेट सेपरेट ಇವೆಲ್ಲ ಏನ್ ಬಾಡಿ ವೇಟ್ ಮರಿಗಳು ಈ ಬ್ಯಾಚ್ ಅಲ್ಲಿ? ಈ ಬ್ಯಾಚ್ ಅಲ್ಲಿ ಎಲ್ಲ ಹೆಚ್ಚಿಗೆ 60 ಕೆಜಿ ಇದೆ. ಎಲ್ಲ 60 ಮೇಲೆ ಒಂದೆರಡು ಸಣ್ಣ ಇದಾವೆ ಅಲ್ವಾ? ಸ್ವಲ್ಪ ಕಮ್ಮಿ ಬರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ, ಬಟ್ ಮ್ಯಾಕ್ಸಿಮಮ್ 60 ಅಂಡ್ 60 ಅಂಡ್ ಅಬೌವ್ 60 ಪ್ಲಸ್ ಎಲ್ಲ ಎರಡಲ್ಲ ಎಷ್ಟಲ್ಲ ಅಣ್ಣ? ಎಲ್ಲ ಎರಡಲ್ ಫ್ರೆಶ್ ಎರಡಲ್ ಮರಿ. ಓಕೆ, ಅದ್ ಬಿಟ್ರೆ ಇಲ್ಲೊಂದ್ ಬ್ಯಾಚ್ ಇದೆ. ಫಸ್ಟ್ ಕಂಪ್ಲೀಟ್ ಅಮೀನ್ಗಢ ಮರಿಗಳು ಸಿಂಧುನೂರ್ ಮರಿಗಳು ಅವೈಲೇಬಲ್ ಇದೆ. ಎಷ್ಟಿದಾವೆ ಸಿಂಧುನೂರಲ್ಲಿ ಮರಿ? 380 ಮರಿ ಇದೆ. 380 380 ಶಿಪ್ಸ್ ಆರ್ ಅವೈಲೇಬಲ್ ಇನ್ ಸಿಂಧುನೂರ್. ನೋಡ್ಕೋಬಹುದು ಬೈ, ಒಂದೇ ಶೆಡ್ ಅಲ್ಲಿ 380 ಮರಿ, ವೆರಿ ಬಿಗ್ ನಂಬರ್. 9 ವರ್ಷದಿಂದ ನೀವು ಸಿಂಧುನೂರಲ್ಲಿ ಫ್ಯಾಟ್ನಿಂಗ್ ಮಾಡ್ತಿದ್ದೀರಾ. ಅಸ್ಸಲಾಂ ವಲೈಕುಂ ಎವ್ರಿವಾನ್, ನಾನ್ ಇವತ್ತು ಬಂದಿದ್ದೀನಿ BMG ಶಿಪ್ ಅಂಡ್ ಗೋಟ್ ಫಾರ್ಮ್. ವಿನೋದ್ ಅವರು ಇದಾರೆ ನಮ್ ಜೊತೆಲಿ, ಫಾರ್ಮ್ ಓನರ್. ಏನ್ ವಿನೋದ್, ಕಂಪ್ಲೀಟ್ ಸೆಟಪ್ ಚೇಂಜ್ ಆಗ್ಬಿಟ್ಟಿದೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ? ರಿನೋವೇಟ್ ಮಾಡಿದಿರಾ? ಓಕೆ, ಟೋಟಲ್ ಎಸ್ ಮರಿಗಳು ಅವೈಲೇಬಲ್ ಇದೆ? 450 ಮೇಲೆ ಇದೆ. ಅಪ್ರಾಕ್ಸಿಮೇಟ್ 500 ಮರಿಗಳು ಅವೈಲೇಬಲ್ ಇದೆ. ಸದ್ಯಕ್ಕೆ ನಿಮ್ ಹತ್ರ ಯಾವ ಯಾವ ತಳಿಗಳು ಇದಾವೆ? ನಾಟಿ ಮೇಕೆ, ಬೀಟಲ್ಲು, ಅಮೀನ್ಗಢ, ಆಮೇಲೆ ಕೆಂಗುರಿ, ಸಿಂಧೂರ್ ಮರಿ ಅವೈಲೇಬಲ್ ಇದೆ. ನಾಟಿ ಕಸಿ ಓತುಗಳು ಈ ಕಡೆ ಇರೋದೆಲ್ಲ ಬೀಟಲ್. ಬ್ಯಾಚ್ ವೈಸ್ ಇಟ್ಟಿದ್ದೀರಾ ಅಮೀನ್ಗಢ ಮರಿ ಮತ್ತೆ ಸಿಂಧುನೂರ್ ಮರಿ. ಓಕೆ, ಮುಂದೇನೋ ಒಂದ್ ಸೆಟಪ್ ಇದೆ ಬೈ, ಅದನ್ನು ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲೆಲ್ಲ ಕೆಂಗೂರಿ, ಸಿಂಧುನೂರ್ ಮರಿಗಳು ಅವೈಲೇಬಲ್ ಇದೆ. ಈ ಬ್ಯಾಚ್ ಅಲ್ಲಿ ಎಷ್ಟು ಮರಿಗಳು ಇದಾವೆ ವಿನೋದ್? ಕೆಂಗೂರಿ 380 ಇದಾವೆ. 380 ಮರಿ ಬರೀ ಕೆಂಗೂರಿಯಲ್ಲಿ ಇದಾವೆ. ಆ ಕಡೆನೂ ಹೋಗಿ ತೋರ್ಸೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತೆ. BMG ಶಿಪ್ ಅಂಡ್ ಗೋಟ್ ಫಾರ್ಮ್ ಎಲ್ ಲೊಕೇಟೆಡ್ ಇದೆ? ಮಧುರೆ ಹುಬ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೇರೆಂಪಳ್ಳಿ. ಓಕೆ, ಲಾಸ್ಟ್ ಟೈಮ್ ಫಸ್ಟ್ ಶೂಟ್ ಮಾಡಿಸಿದ್ ನೀವು ನಮ್ ಕಡೆ, ಹೆಂಗಿತ್ತು ರೆಸ್ಪಾನ್ಸ್? ಚೆನ್ನಾಗಿ ಎಲ್ಲ ಸೇಲ್ ಆದ್ವು. ಎಷ್ಟ್ ದಿವಸ ಅಲ್ಲಿ ಸೇಲ್ ಆಯ್ತು? 3 ದಿವಸದೊಳಗೆ ಸೇಲ್ ಆದ್ವು. 3 ದಿವಸ ಅಲ್ಲಿ. ಲಾಸ್ಟ್ ಟೈಮ್ 450 ಮರಿ ಏನೋ ಇತ್ತು ನಿಮ್ ಹತ್ರ? 380 ಇತ್ತು. ಓಕೆ, ಸಮ್ವೇರ್ ಅರೌಂಡ್ 400 3 ದಿವಸ ಅಲ್ಲಿ ಕಂಪ್ಲೀಟ್ ಆಯ್ತು ನಿಮ್ ಸ್ಟಾಕ್. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ ಅಂತ. ನಿಮ್ ಮೊಬೈಲ್ ನಂಬರ್ ಹೇಳಿ. 7899483498. ಓಕೆ, ಈ ಕಸಿ ನಾಟಿ ಓತಿಂದ ಸ್ಟಾರ್ಟ್ ಮಾಡೋಣ. ಟೋಟಲ್ ಎಷ್ಟಿದಾವೆ ವಿನೋದ್? 50 ಇದಾವೆ. ಟೋಟಲ್ 50 ಮರಿಗಳು ಇದೆ. ಎಷ್ಟ್ ತಿಂಗಳಿಂದ ಸಾಕ್ತಿದ್ದೀರಾ ಇದು? 5 ತಿಂಗಳಾಯ್ತು. 5 ತಿಂಗಳಿಂದ ಎಲ್ಲ ಕಸಿ ಓತುಗಳು ಇಲ್ಲಿ ತಗೊಂಡ್ ಬಂದ್ ಕಸಿ ಮಾಡಿರೋದ? ತಗೊಂಡ್ ಬಂದಿದೆ ಕಸಿನ? ತಗೊಂಡ್ ಬಂದ್ ಕಸಿ ಮಾಡಿರೋದು. ಅವಾಗ ತಗೊಂಡ್ ಬರೋ ಟೈಮ್ ಏನಿತ್ತು ಬಾಡಿ ವೇಟ್? ಅವಾಗ ಒಂದು 15-16 ಕೆಜಿ. 15-16 ಕೆಜಿ ಇತ್ತು. ಇವಾಗ ಏನಿದೆ ಅಲ್ಲಿ ವೇಟ್? 35-40 ಕೆಜಿ. 35-40 ಕೆಜಿ. ಸಖತ್ತಾಗಿದಾವೆ. ಒಂದೆರಡು ಮರಿ ಮುಟ್ಟು ನೋಡ್ದೆ ಬೈ, ಗಟ್ಟಿ ಇದಾವೆ, ಕಲ್ಲಿದ್ದಂಗೆ ಇದೆ ಮರಿ. ಚೆನ್ನಾಗಿ ಸಾಕಿದ್ದೀರಾ. ಫೀಡಿಂಗ್ ಪ್ರೊಸೆಸ್ ಏನಿರುತ್ತೆ ವಿನೋದ್? ಕೋಳಿ ಫೀಡು, ಜೋಳ. ಓಕೆ, ಫ್ಯಾಟ್ನಿಂಗ್ ಮಾಡ್ತೀರಾ ನೀವು ಸಿಂಧುನೂರ್ದು? ಸೇಮ್ ಅದೇ ಫೀಡು ಇದು? ಓಕೆ, ನೋಡ್ರಿ, ಇವರು ಕೆಂಗೂರಿ ಫ್ಯಾಟ್ನಿಂಗ್ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ರ ವಿನೋದ್? 9 ವರ್ಷ ಆಯ್ತು. ಟೋಟಲ್ 9 ಇಯರ್ಸ್ ಇಂದ ಕೆಂಗೂರಿ ಫ್ಯಾಟ್ನಿಂಗ್ ಮಾಡ್ತಿದ್ರ. ಅದೇ ಫೀಡು ಈ ಮರಿಗಳಿಗೂ ಕೊಡ್ತೀರಾ ನೀವು? ಅದರಲ್ಲಿ ವೇಟ್ ಗೇನ್ ಫಾಸ್ಟ್ ಇದೆ. ಓಕೆ, ಟೋಟಲ್ 50 ಮರಿಗಳು ಅವೈಲೇಬಲ್ ಇದೆ. ಇದೆಲ್ಲ ಕೆಜಿ ಲೆಕ್ಕ ಅಲ್ಲಿ ಸಿಗುತ್ತಾ? ಕೆಜಿ ಲೆಕ್ಕ. ಓಕೆ, ಏನ್ ರೇಟ್ ಗೆ ಕೊಡ್ತೀರಾ? 560 ರೂಪಾಯಿ, 560 रुपीस पर केजी इंदा नेगोशियबल आगुत्ता? नेगोशियबल आगुत्ते. दो अभी खस्सी बांडा पूरे नाटी 35 इंदा 45 वर्गो 35 से 40-5 केजी लाइव वेट के आ जाती पूरे खस्सी. 560 रुपीस पर केजी से बोल रही हूँ, जिसमें स्लाइटली नेगोशियबल हो जाता है. नेक्स्ट इल्ली बीटल इदावे. ಲಾಸ್ಟ್ ಟೈಮ್ ಒಂದು ಸುಮಾರು 50 ಏನೋ ಇತ್ತು ಅಲ್ವಾ ಬೀಟಲ್?
ಇವಾಗ ಸ್ವಲ್ಪ ಕಡಿಮೆ ಸಾಕಿದ್ದೀರಾ, ಏನ್ ರೀಸನ್? ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಮ್ಮಿನೇ ಅಣ್ಣ ಇವಾಗ. ಬೀಟಲ್ಗೆ ಜಾಸ್ತಿ ಶೌಕಿ ಇಲ್ಲ, ಹೌದು. ಫಸ್ಟ್ ತರ ಕಡಿಮೆ ಆಗಿದೆ, ಅದಕ್ಕೆ ಸ್ವಲ್ಪ ಕಡಿಮೆ ಸಾಕವ್ರೆ. ಬೀಟಲ್ ನೋಡ್ರಿ, ಇದ್ ನೋಡ್ರಿ ಹೆಂಗಿದೆ ಸೈಜು, ಮಿಕ್ಕಿದೆಲ್ಲ ಸ್ವಲ್ಪ ಸಣ್ಣ ಮರಿನೇ. ಈ ಮರಿ ಸೈಜ್ ಚೆನ್ನಾಗಿದೆ. ಇವೆಲ್ಲ ಕಸಿನಾ ಅಂಡುಲ್ಲ? ಅಣ್ಣ, ಎಲ್ಲ ಕಸಿ ಎಲ್ಲ ಕಸಿ ಮರಿನೇ. ಏನ್ ಬಾಡಿ ವೇಟ್ ಇಂದ ಏನ್ ಬಾಡಿ ವೇಟ್ ವರ್ಗು ಸಿಗುತ್ತೆ? ಅಣ್ಣ, 60ರಿಂದ ಒಂದು 80 ಕೆಜಿ ಇದೆ. 60ಇಂದ 80 ಕೆಜಿ ವರ್ಗು. ಸಣ್ಣ ಮರಿ 60 ಬರುತ್ತಾ ಇದು? 60 ಕೆಜಿ ಇದೆ. ಓಕೆ, ಎಲ್ಲ ಕಲರ್ ಪ್ಯಾಟರ್ನ್ ಸಿಗ್ತಿದೆ. ಜೆಡ್ ಬ್ಲಾಕ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ. ಇವೆಲ್ಲ ಎಷ್ಟಲ್ ಮರಿ ವಿನೋದ್? ಅಣ್ಣ, 4 2 6 4 2 6 ದೊಡ್ಡ ಮರಿ ಏನಾದ್ರು 6 ಇರ್ಬೋದಲ್ವಾ? ದೊಡ್ಡ ಒಂದ್ 3-4 ಇದಾವೆ ಅಷ್ಟೇ. ಹೌದು. ಎಲ್ಲ ಸಣ್ಣ ಮರಿನೇ ಇರೋದು. ಇವೆಲ್ಲ ಕೆಜಿ ಲೆಕ್ಕನ ತಲೆ ಲೆಕ್ಕನ ವಿನೋದ್? ತಲೆ ಲೆಕ್ಕ. ಏನ್ ರೇಟ್ ಇಂದ ಏನ್ ರೇಟ್ ವರ್ಗು ಇದೆ? ರೇಟು ಹಾ ಹೇಳಿ ವಿನೋದ್, ರೇಟು? 45ರಿಂದ 60. 40,000 ಇಂದ ಸ್ಟಾರ್ಟ್ 60,000 ವರ್ಗು ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ ತಾನೆ? ನೋಡ್ರಿ, ಇಂಗ್ಲಿಷ್ ಕಲರ್ ಅಲ್ಲೂ ಇದೆ ಮರಿಗಳು, ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸಣ್ಣ ಮರಿ ತಗೊಂಡ್ರೆ ನೀವು ಒಳ್ಳೆ ಸೈಜು ಫ್ರೇಮ್ದು ನೆಕ್ಸ್ಟ್ ಇಯರ್ಗೂ ಸಾಕೋಬಹುದು. ಓಕೆ, 40,000 ಇಂದ ಸ್ಟಾರ್ಟ್ 60,000 ವರ್ಗು ಪ್ರೈಸ್ ಇದೆ. ಈ ತರ ದೊಡ್ಡ ಹೊತ್ತೆಲ್ಲ 60,000 ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ. ಬೇಕಂದ್ರೆ ಇದೆಲ್ಲ ವೇಟ್ ಮಾಡಿ ತೋರಿಸ್ತೀರಾ ನೀವು? ಸ್ಕೇಲ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ? ಓಕೆ, ಅಷ್ಟೇ ಇಲ್ಲ, ಇಲ್ಲಿ ಕೆಂಗೂರಿ ಬ್ಯಾಚ್ ಇದೆ. ಎಲ್ಲ ಮಾರ್ನಿಂಗ್ ಫೀಡ್ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದೆ ವಿನೋದ್ ಹೌದಣ್ಣ. ಮರಿಗಳು. ಇವೆಲ್ಲ ಏನ್ ಬಾಡಿ ವೇಟ್ ಇಂದ ಏನ್ ಬಾಡಿ ವೇಟ್ ಮರಿ? ಅಣ್ಣ, 30ರಿಂದ 45 ಕೆಜಿ ವರ್ಗಿದೆ. ಓಕೆ, 30 ಕೆಜಿ ಇಂದ ಆವರೇಜ್ ಲೈವ್ ವೇಟ್ ಸ್ಟಾರ್ಟ್ 45. 45 ಕೆಜಿ ವರ್ಗು ಸಿಗ್ಬಿಡುತ್ತೆ. ಇದ್ರಲ್ಲಿ ವೈಟ್ ಇರೋದು ಸಿಂಧನೂರೇ ಅಲ್ವಾ? ಅಣ್ಣ, ಸಿಂಗ್ನೂರೇನೆ. ಓಕೆ, ಸಿಂಧನೂರಲ್ಲೇ ವೈಟ್ ಸಿಂಧನೂರೇ ವೈ ಎಲ್ಲ ಕಂಪ್ಲೀಟ್ ಸಿಂಧನೂರ್ ಬ್ಯಾಚ್ ಇದು. ಇವೆಲ್ಲ ಪ್ರೈಸಸ್ ಲಾಸ್ಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋಣ. ಅಮೀನ್ಗಢ್ ಮರಿಗಳು ತೋರ್ಸೋಣ. ನೆಕ್ಸ್ಟ್ ಇಲ್ಲಿ 3 ಬ್ಯಾಚ್ ಅಲ್ಲಿ ಅಮೀನ್ಗಢ್ ಮರಿಗಳು ಇದಾವೆ. ಆ ಕಾರ್ನರ್ ಅಲ್ಲಿ ಒಂದು, ಮಧ್ಯದಲ್ಲಿ ಒಂದು, ಇಲ್ಲಿ ಒಂದು. ಐ ಥಿಂಕ್ ನೀವು ವೇಟ್ ಲೆಕ್ಕ ಅಲ್ಲಿ ಮರ್ಜ್ ಮಾಡಿದೀರಾ, ಸಪರೇಟ್ ಸೆಗ್ರಿಗೇಟ್ ಮಾಡ್ಬಿಟ್ಟಿದ್ದೀರಾ. ओके दो अभी वेट के हिसाब से सेग्रीगेट करको ही है सेपरेट सेपरेट ಇವೆಲ್ಲ ಏನ್ ಬಾಡಿ ವೇಟ್ ಮರಿಗಳು ಈ ಬ್ಯಾಚ್ ಅಲ್ಲಿ? ಈ ಬ್ಯಾಚ್ ಅಲ್ಲಿ ಎಲ್ಲ ಹೆಚ್ಚಿಗೆ 60 ಕೆಜಿ ಇದೆ. ಎಲ್ಲ 60 ಮೇಲೆ ಒಂದೆರಡು ಸಣ್ಣ ಇದಾವೆ ಅಲ್ವಾ? ಅದು ಸ್ವಲ್ಪ ಕಮ್ಮಿ ಬರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ 60 ಅಂಡ್ 60 ಅಂಡ್ ಅಬೌವ್ 60 ಪ್ಲಸ್ ಎಲ್ಲ ಎರಡಲ್ಲ ಎಷ್ಟಲ್ಲ ಅಣ್ಣ? ಎಲ್ಲ ಎರಡಲ್ ಫ್ರೆಶ್ ಎರಡಲ್ ಮರಿ. ಓಕೆ, ಅದ್ ಬಿಟ್ರೆ ಇಲ್ಲೊಂದ್ ಬ್ಯಾಚ್ ಇದೆ. ಫಸ್ಟ್ ಕಂಪ್ಲೀಟ್ ಅಮೀನ್ಗಢ್ ಮರಿಗಳು ತೋರ್ಸ್ಕೊಳ್ಳೋಣ, ಅದಾದ್ಮೇಲೆ ರೇಟ್ ಹೇಳೋಣ ಅಂತ. ಇಲ್ಲೂ ಇದಾವೆ ನೋಡಿ, ಇವಾಗ ಕರಿ ಕಣ್, ಕರಿ ಮೋತಿ, ಸ್ಪಾಟ್ಲೆಸ್ ವೈಟ್, ಬ್ರೌನ್ ಪ್ಯಾಚು, ಎಲ್ಲಾ ತರ ಕಲರ್ ಪ್ಯಾಟರ್ನ್ ಮರಿಗಳು ಸಿಗುತ್ತೆ ಇವ್ರ ಹತ್ರ. ಈ ಮರಿ ನೋಡ್ರಿ, ಬ್ಯೂಟಿ ನೋಡ್ರಿ ಹೆಂಗಿದೆ ಅಂತ, ಸಖತ್ ಇದೆ ಫೇಸ್ ಲುಕ್, ಆ ಕೊಮ್ ಕ್ವಾಲಿಟಿ. ಈ ಬ್ಯಾಚ್ ಅಲ್ಲಿ ಏನ್ ಬಾಡಿ ವೇಟ್ ಇದೆ? ಇವು 50, 52, 55 ಕೆಜಿ ಒಳಗೆ. ಓಕೆ, 50 to 55, 50 to 55 ಕೆಜಿ ಬ್ಯಾಚ್. ಈ ಮರಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಫರಿ ಹೇರ್, ಸ್ಪಾಟ್ಲೆಸ್ ವೈಟ್. ಓಕೆ, ಅದ್ ಬಿಟ್ರೆ ಇಲ್ಲೂ ಇದಾವೆ ವಿನೋದ್. ಈ ಲಾಸ್ಟ್ ಬ್ಯಾಚ್ ಏನ್ ಬಾಡಿ ವೇಟ್? ಇವು 50 ಕೆಜಿ ಬರುತ್ತೆ. ಇವು 45 to 50 ನಾ? ಇಲ್ಲ, 45 to 50 ಅಷ್ಟೇ. 45 to 50 ಕೆಜಿ ರೇಂಜ್ ಅಲ್ಲಿ ಮರಿಗಳು ಇದಾವೆ. ಅಮೀನ್ಗಢ್ ಎಲ್ಲ ಹೆಂಗೆ, ನೀವು ಕೆಜಿ ಲೆಕ್ಕ ಅಲ್ಲಿ ಕೊಡ್ತೀರಾ ತಲೆ ಲೆಕ್ಕನ? ಪೀಸ್ ಲೆಕ್ಕ. ಓಕೆ, ಈ ಬ್ಯಾಚ್ ರೇಟ್ ಏನಿರುತ್ತೆ ಅಣ್ಣ? ಅದೇ 30 ಇಂದ 40,000 ವರ್ಗೂ ಇದೆ. ಓಕೆ, 30,000 ಇಂದ ರೇಟ್ ಸ್ಟಾರ್ಟ್ 40,000 ವರ್ಗೂ ರೇಟ್ ಇದೆ ಇಲ್ಲಿಂದ ಆ ಲಾಟ್ ವರ್ಗೂ. ಓಕೆ, 45 ಕೆಜಿ ಇಂದ ಸ್ಟಾರ್ಟ್ ಬೈ 60 ಕೆಜಿ ಪ್ಲಸ್ ವರ್ಗೂ ಮರಿ ಸಿಗುತ್ತೆ. ಬೇಕಂದ್ರೆ ವೇಟ್ ಸ್ಕೇಲ್ ಮಾಡಿ ತೋರಿಸ್ತಾರೆ, ಬಟ್ ಕೆಜಿ ಲೆಕ್ಕ ಅಲ್ಲಿ ಕೊಡಲ್ಲ. 30,000 ರೂಪಾಯಿಂದ ಸ್ಟಾರ್ಟ್ 40,000 ವರ್ಗೂ ಸಿಗುತ್ತೆ ಮರಿ. ನೆಗೋಷಿಯಬಲ್ ಆಗುತ್ತೆ ತಾನೆ? देखो भी इसमें 40-5 केजी 50 केजी से स्टार्ट भी, एक दो आएगा 40-5 के, बाकी के पूरे 50. देखने छोटे दिखते रहेंगे बकरे, ये सामने हाथ डाल देंगे तो मालूम होते हैं बकरे की क्वालिटी सही से। 45 केजी से स्टार्ट 65 केजी तक का इसमें जो है तुमना बकरा मिल जाता है। 30,000 से प्राइस स्टार्ट है, 40,000 तक का प्राइस है। 45 to 60 केजी लाइव वेट ಎಲ್ಲ ಎರಡಲ್ ಮರಿ. ಸಿಂಧನೂರ್ ಮರಿಗಳು ಅವೈಲೇಬಲ್ ಇದೆ. ಎಷ್ಟಿದಾವೆ ಸಿಂಧನೂರಲ್ಲಿ ಮರಿ? 380 ಮರಿ ಇದೆ. 380, 380 ಶಿಪ್ಸ್ ಆರ್ ಅವೈಲೇಬಲ್ ಇನ್ ಸಿಂಧನೂರ್. ನೋಡ್ಕೋಬಹುದು ಬೈ, ಒಂದೇ ಶೆಡ್ ಅಲ್ಲಿ 380 ಮರಿ, ವೆರಿ ಬಿಗ್ ನಂಬರ್. 9 ವರ್ಷದಿಂದ ನೀವು ಸಿಂಧನೂರಲ್ಲಿ ಫ್ಯಾಕ್ಟರಿಂಗ್ ಮಾಡ್ತಿದ್ದೀರಾ. ಓಕೆ, ಸಿಂಧನೂರ್ ರಿಸಲ್ಟ್ ಯಾವ ತರ ಇದೆ ವಿನೋದ್? ಚೆನ್ನಾಗಿದೆ ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಒಂದ್ 30 ಕೆಜಿ ಮರಿ ಲೈವ್ ವೇಟ್ ತಗೊಂಡ್ ಬಂದ್ರೆ 2 ತಿಂಗಳಲ್ಲಿ ಎಷ್ಟಾಗುತ್ತೆ ಅದು? 30 ಕೆಜಿ ಮರಿ 2 ಮಂತ್ಸ್ ಅಲ್ಲಿ 45 ಕೆಜಿ ಆಗ್ಬಿಡುತ್ತೆ ಲೈವ್ ವೇಟ್. ಓಕೆ, ಅವರು ಮಟನ್ ವೇಟ್ ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರು ಬೈ, ನಾನ್ ಲೈವ್ ವೇಟ್ ಕೇಳ್ದೆ.
ಅದಕ್ಕೆ ವಿಡಿಯೋ ಪಾಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿರೋದು. ಇವೆಲ್ಲ ಎಷ್ಟ್ ತಿಂಗಳು ಮರಿ ವಿನೋದ್? ಅಣ್ಣ ಇವೆಲ್ಲ ವರ್ಷ ಆಗಿದೆ. ವರ್ಷ ಆಗಿದೆ. ಓಕೆ, ನೋಡ್ಕೋಬಹುದು ಬೈ, ಆ ಕೊಂಬು ಸೈಜ್ ನೋಡಿನೇ ಹೇಳ್ಬೋದು. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 1 ಇಯರ್ ಕಂಪ್ಲೀಟೆಡ್ ಆಗಿರುತ್ತೆ ಆರಾಮಾಗಿ ಮರಿಗಳಿಗೆ. ಈ ಬ್ಯಾಚ್ ಮಾತ್ರ ದೊಡ್ಡ ಸೈಜ್ ಮರಿ ಅಲ್ವಾ? ಇದೊಂದ್ ಬ್ಯಾಚ್ ಅದೊಂದ್ ಬ್ಯಾಚ್ ದೊಡ್ಡ ಸೈಜ್. ಓಕೆ, ಈ ಮತ್ತೆ ಆ ಬ್ಯಾಚ್ ದೊಡ್ಡ ಸೈಜ್, ಮಿಕ್ಕಿದೆಲ್ಲ 30-35 ರೇಂಜ್. ಇದು 40 ಅಬೌವ್ ಬರಬಹುದು. ಓಕೆ, ನೋಡ್ಕೋಬಹುದು ಬೈ, 40 ಅಬೌವ್ ಆರಾಮಾಗಿ ಬಂದ್ಬಿಡುತ್ತೆ. ಎಲ್ಲ ಹೆವಿ ವೇಟೆಡ್ ಮರಿಗಳು ಸಿಂಧನೂರಲ್ಲಿ. ಸಿಂಧನೂರ್ ಎಲ್ಲ ಏನ್ ರೇಟ್ ಇಂದ ಕೊಡ್ತಿದ್ರ? 460 kg. 460 ರುಪೀಸ್, 460 ರೂಪಾಯಿ ಕೆಜಿ ಇಂದ ಹೇಳ್ತಿದ್ರ. ನೆಗೋಷಿಯಬಲ್ ಮಾಡ್ತೀರಾ? negotiable ಮಾಡ್ತೀವಿ. ಓಕೆ, ಒಂದೆರಡು ಬೇಕಂದ್ರೆ ನಿಮ್ ಫಾರ್ಮ್ ಗೆ ಬರ್ಬೋದಾ? ಬರ್ಬೋದು. ಓಕೆ, ಟೋಟಲ್ 380 ಶಿಪ್ಸ್ ಆರ್ ಅವೈಲಬಲ್ ಇನ್ ಸಿಂಧನೂರ್. ನೋಡ್ಕೋಬಹುದು, ಮರಿಗಳು ಆರಾಮಾಗಿ ತಿನ್ಕೊಂಡ್ ಮಳ್ಕೊಂಡಿದೆ. ಕ್ವಾಲಿಟಿ ನೋಡ್ರಿ, ಎಲ್ಲ ನಿಮ್ಗೆ ಕಂಪ್ಲೀಟ್ ಕೆಂಪೆ ಇಲ್ಲ, ಮಿಕ್ಸ್ ಕಲರ್ ಅವೈಲಬಲ್ ಇದೆ. ಕಂಪ್ಲೀಟ್ ರೆಡ್ ಬೇಕಂದ್ರೆ ಸಿಗ್ಬಿಡುತ್ತಲ್ವಾ? ಓಕೆ, ಇದೇ ಇವ್ರದ್ದು ಫೀಡ್, ನೋಡ್ಕೊಳ್ಳಿ ಒನ್ ಟೈಮ್. ಫ್ಯಾಟ್ನಿಂಗ್ ಗೆ ಈ ಫೀಡ್ ಹಾಕ್ತಾರೆ. ಇದು ಮರಿಗಳಿಗೆ ದಿವಸ ಅಲ್ಲಿ ಎಷ್ಟ್ ಟೈಮ್ ಹಾಕ್ತೀರಾ ನೀವು ಫೀಡ್? 2 ಟೈಮ್ ಹಾಕ್ತಿವಿ. ಬೆಳಿಗ್ಗೆ ಫೀಡ್ ಹಾಕ್ತಿವಿ, ಸಂಜೆ ಜೋಳ ಹಾಕ್ತಿವಿ. ಮಧ್ಯಾಹ್ನ ಸೈಲೇಜ್, ರಾತ್ರಿ ಒಣಹುಲ್ಲು. ಓಕೆ, ಮಧ್ಯಾಹ್ನ ಸೈಲೇಜ್, ನೈಟ್ ಒಣಹುಲ್ಲು. ಒಣಹುಲ್ಲು. ಓಕೆ, ಟೋಟಲ್ 4 ಟೈಮ್ ಫೀಡ್ ಕೊಡ್ತೀರಾ ನೀವು. ಅದಕ್ಕೆ ಮರಿಗಳು ಇಷ್ಟು ಫಾಸ್ಟ್ ವೇಟ್ ಗೇನ್ ಮಾಡ್ತಿದೆ ನಿಮ್ ಹತ್ರ. ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಫಾರ್ಮ್ ಸಖತ್ತಾಗಿ ಕಾಣಿಸ್ತಿದೆ ವಿನೋದ್. ರಿನೋವೇಟ್ ಮಾಡಿದ್ರ, ಚೆನ್ನಾಗಿ ಕಾಣಿಸ್ತಿದೆ ಫಾರ್ಮ್. ಲಾಸ್ಟ್ ಟೈಮ್ ಕಂಪ್ಯಾರಿಸನ್ ಮರಿಗಳು ಜಾಸ್ತಿ ಇದಾವೆ ಈ ವರ್ಷ ನಿಮ್ ಹತ್ರ. ಪರವಾಗಿಲ್ಲ ಅಕೌಂಟ್. ಸೊ ಇವಾಗ ಲಾಸ್ಟ್ 1 ಬ್ಯಾಚ್ ಉಳಿದಿದೆ, ಅದು ಔಟ್ ಸೈಡ್ ಇದೆ. ಔಟ್ ಸೈಡ್ ನಾನು ಶೈಲೇಜ್ ನೋಡ್ದೆ, ಕಡಿಮೆ ಅಂದ್ರೆ 4-5 ಟನ್ ಹಾಕಿಟ್ಟಿದ್ರ. ಸೇಲ್ ಮಾಡ್ತೀರಾ ನೀವು? ಸೇಲಿಂಗ್ ಇಲ್ಲ, ನಮ್ಗೆ ಓನ್ ಯೂಸ್ ಅಷ್ಟೇ. ಓಕೆ, ಓನ್ ಯೂಸ್ ಗೆ ಇಟ್ಟಿದ್ದೀರಾ. ಓಕೆ, ನಿಮ್ಗೆ ಬೇಕಿರುತ್ತೆ ಒಂದ್ ತಿಂಗಳಿಗೆ ಎಷ್ಟು ಕೆಜಿ ಶೈಲೇಜ್ ಬೇಕು? ಒಂದ್ 10 ಟನ್ ಬೇಕು ತಿಂಗಳಿಗೆ 10 ಟನ್ ಬೇಕು. ಓಕೆ, ಅಲ್ಲೇ ಗ್ರಾಫ್ ಮಾಡ್ಕೋಬಹುದು ಬೈ, ಎಷ್ಟು ಎಕ್ಸ್ಪೆನ್ಸಿವ್ ಬಿಸ್ನೆಸ್ ಅಂತ ಇದು. ಖರ್ಚು ಜಾಸ್ತಿ ಬರುತ್ತಲ್ವಾ? ದಿವಸಕ್ಕೆ 18 ಇಂದ 20,000 ಬರುತ್ತೆ. ಒಂದ್ ದಿವಸಕ್ಕೆ ಇಷ್ಟು ಮರಿಗೆ 18 ಇಂದ 20,000. ಓಕೆ, 1 ಡೇ 20,000 ಅಂದ್ರೆ ಒಂದ್ ತಿಂಗಳದ ಎಷ್ಟು ಆಯ್ತು ಅಲ್ವಾ ವಿನೋದ್? ಖರ್ಚು ಜಾಸ್ತಿ ಇದೆ. ಓಕೆ, ಅದೇ ತರ ಮರಿಗಳು ಈ ವರ್ಷ ಚೆನ್ನಾಗಿ ತಯಾರು ಮಾಡಿದೀರಾ, ಪರವಾಗಿಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿದಾವೆ. ಈ ನೀವು ಹೇಳಿದ ಪ್ರೈಸಸ್ ಅಲ್ಲೆಲ್ಲ ನೆಗೋಷಿಯಬಲ್ ಆಗುತ್ತಾ? ಓಕೆ, ಬನ್ನಿ, ಔಟ್ ಸೈಡ್ ಇರೋದು ನಿಮ್ದು ಸಿಂಧನೂರ್ ಲಾಟ್ ತೋರಿಸ್ಕೊಂಡು ವಿಡಿಯೋ ಎಂಡ್ ಮಾಡೋದು. ಇಲ್ಲಿ ಒಂದ್ ಲಾಟ್ ಇದೆ ನೋಡ್ರಿ ಸಿಂಧನೂರಲ್ಲಿ. ವಿನೋದ್, ಈ ಲಾಟ್ ಅಲ್ಲಿ ಟೋಟಲ್ ಎಷ್ಟಿದಾವೆ? 120 ಮರಿ ಇದೆ. ಇಲ್ಲಿಂದ ಅಲ್ವರೆಗೂ ಟೋಟಲ್ 120 ಮರಿ ಇದೆ. 120 ಶಿಪ್ಸ್ ಆರ್ ಅವೈಲಬಲ್. ಇವನು ಸ್ವಲ್ಪ ದೊಡ್ಡ ಸೈಜ್, ಮೀಡಿಯಂ ಮತ್ತೆ ದೊಡ್ಡ ಸೈಜ್ ಅವೈಲಬಲ್ ಇದೆ. ಎಲ್ಲ ಮಿಕ್ಸ್ ಇದಾವೆ. ಇವೆಲ್ಲ ಏನ್ ಬಾಡಿ ವೇಟ್ ಸಿಗುತ್ತೆ ವಿನೋದ್? 32 ಇಂದಾನೆ ಇರೋದು. 32 ಇಂದ 38 ವರೆಗೂ ಇದೆ. 32 ಕೆಜಿ ಇಂದ ಲೈವ್ ವೇಟ್ ಸ್ಟಾರ್ಟ್, 38 ಕೆಜಿ ವರೆಗೂ ಲೈವ್ ವೇಟ್ ಮರಿ ಸಿಗ್ಬಿಡುತ್ತೆ. ಓಕೆ, ಇವನು 460 ರುಪೀಸ್ ಪರ್ ಕೆಜಿ ಇಂದ ಕೊಡ್ತಿದ್ದೀರಾ. ನೆಗೋಷಿಯಬಲ್ ಏನಾದ್ರು ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ಲಾರ್ಜ್ ಕ್ವಾಂಟಿಟಿಯಲ್ಲಿ ಇವಾಗ ಸದ್ಯಕ್ಕೆ ನಿಮ್ ಹತ್ರ 450 ಪ್ಲಸ್ ಸಮ್ವೇರ್ ಅರೌಂಡ್ 500 ಶಿಪ್ಸ್ ಅವೈಲಬಲ್ ಇದೆ. ಇದು ಸೋಲ್ಡ್ ಔಟ್ ಆಯ್ತು. ಯಾರಿಗಾದ್ರೂ 400-500 ಸಿಂಧನೂರ್ ಮರಿ ಬೇಕು, ಇಲ್ಲ 100-200 ಬೇಕಂದ್ರೇನು ನೀವು ಅರೇಂಜ್ ಮಾಡ್ಕೊಡ್ತೀರಾ? ಅವೈಲಬಲ್ ಆಗ್ಬಿಡುತ್ತೆ ಸ್ಟಾಕ್. ಓಕೆ, ನಿಮ್ ಮೊಬೈಲ್ ನಂಬರ್ ಹೇಳಿ. 7899483498. ಓಕೆ, BMG ಶಿಪ್ ಅಂಡ್ ಗೋಟ್ ಫಾರ್ಮ್ ಎಲ್ಲಿ ಲೊಕೇಟೆಡ್ ಇದೆ? ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಓಕೆ, ಇದೇ ನಿಮ್ದು ಸೈಲೇಜ್ ಲಾಟ್. ನೋಡ್ಕೋಬಹುದು ಬೈ, ಎಲ್ಲ ಫಿಲ್ ಮಾಡ್ತಾವ್ರೆ. ಏನ್ ಸ್ಟೋರ್ ಮಾಡ್ತಿರೋದ ಇದು? ಇದು ಹೆಂಗೆ, ನೀವೇ ತಗೊಂಡ್ ಬಂದಿ ಮಾಡಿರೋದಾ ಇಲ್ಲ ನೀವೇ ತಗೊಂಡ್ ಬಂದಿ ಕಟರಲ್ಲಿ ಹಾಕಿ ಮಾಡಿರೋದು ಇದು ಶೈಲೇಜ್? ಓಕೆ ವಿನೋದ್, ಬಕ್ರೀದ್ ಆದ್ಮೇಲೆ ಯಾರಿಗಾದ್ರೂ ಸಣ್ಣ ಮರಿಗಳು ಬೇಕು ಸಾಕಕ್ಕೆ ಅಂದ್ರೆ ಸಿಗುತ್ತಾ ನಿಮ್ಮ ಹತ್ರ? ಕೊಡಿಸ್ಕೊಡ್ತೀವಿ, ನಾವೇ ಕರ್ಕೊಂಡು ಸಂತೆಗೆ ಕೊಡಿಸ್ಕೊಡ್ತೀವಿ. ಸಂತೆಗೆ ಕರ್ಕೊಂಡು ಹೋಗಿ ಕೊಡಿಸ್ತೀರಾ? ओके, देखो अभी एक से बढ़ को एक क्वालिटी अवेलेबल है। एक ही शेड में तुमने समवेयर अराउंड 450 to 500 बकरे अवेलेबल हैं, जिसमें इनके पास सिंधनूर हैं, नाटी बांडा हैं खस्सी में, वो नहीं तुमने बीटल के भी बांडा हैं, वो भी खस्सी में ही, जो तुमने 60 से 80 केजी तक के मिल जाती। वो छोड़े तो अमीनगढ़ की लॉट है, अमीनगढ़ के 3 लॉटा हैं। 45-50 केजी से लाइव वेट स्टार्ट है, 60 केजी तक का लाइव वेट इसमें मिल जाता है। अमीनगढ़ नहीं, सिंधनूर में भी इनके पास 380 बकरे अवेलेबल हैं भी। ऑलमोस्ट 1 ईयर कंप्लीटेड बोल रही। सिंगां का साइज़ भी देख को मालूम कर ले सकती हैं तुम्हें लोग। हाँ, बड़े साइज़ के दिख रही बकरे। इसमें 32 केजी से मिनिमम वेट स्टार्ट है, 40 एंड अबव के भी मिल जा रही। 460 रुपीज़ पर केजी से जो है सिंधनूर का माल है, जिसमें स्लाइटली नेगोशिएबल हो जाता है। और अमीनगढ़ के बकरे 45 एंड अबव 50 केजी से स्टार्ट है, 60 किलो तक का भी बकरा मिलता है। इसमें भी स्लाइटली नेगोशिएबल हो जाता है। 30,000 से 40,000 तक का प्राइस है। ये देखो मुंडा इन्हें बहुत ह्यूज दिख रहा अभी साइज़ माशाल्लाह। तो ज़्यादा डिटेल्स के वास्ते जो नंबर देखो हूँ, ये नंबर को डायरेक्ट कांटेक्ट करो।
बेटर ये रहेगा कि विजिट कर को चेक कर को परचेस करो। मिलते हैं अगले वीडियो में, तब तक के लिए अल्लाह हाफिज़।